ಕಾನೂನನ್ನ ದೊಡ್ಡವರು ಹೇಗೆ ಬೇಕಾದರೂ ಕೂಡ ತಿರ್ಗಾ ಮುರ್ಗಾ ಮಾಡ್ತಾನೆ ಇರ್ತಾರೆ. ಆದ್ರೆ ಅದೇ ಕಾನೂನು ಅದೇ ದೊಡ್ಡವರ ಕಿವಿನೂ ಕೂಡ ಹಿಂಡುತ್ತೆ ಅನ್ನುವಂಥದ್ದು ಮತ್ತೆ ಸಾಬೀತಾಗಿದೆ. ಇವತ್ತು ಮುರುಘಾ ಸ್ವಾಮೀಜಿ ಕೇಸ್ನ ಕಂಪ್ಲೀಟ್ ಹೈಡ್ರಾಮಾಗಳನ್ನ ತೋರಿಸ್ತೀವಿ ನೋಡಿ. ಗಣ್ಯರ ವಿಚಾರದಲ್ಲಿ ಪೊಲೀಸರು ಕಾನೂನನ್ನ ತಿರುಗಾ ಮುರುಗಾ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಮುರುಘಾ ಸ್ವಾಮೀಜಿ ಕೇಸ್ ಸಾಕ್ಷಿಯಾಯಿತು. ನಿನ್ನೆ ರಾತ್ರಿ 10 ಗಂಟೆಗೆ ಮುರುಘಾ ಸ್ವಾಮಿಯನ್ನ ಮಠದಲ್ಲಿ ಬಂಧಿಸಿದ್ರು. ಆಮೇಲೆ ಚಳ್ಳಕೆರೆ ಡಿವೈಎಸ್ಪಿ ಕಚೇರಿಗೆ ಕರ್ಕೊಂಡು ಹೋದ್ರು. ವಿಷಯ ಮುಚ್ಚಿಟ್ರು. ಕೊನೆಗೆ ಮಧ್ಯರಾತ್ರಿ 12:25ಕ್ಕೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದ್ರು. ಆಮೇಲೆ ಮಧ್ಯರಾತ್ರಿ 2:46ಕ್ಕೆ ಜಡ್ಜ್ ಮನೆಗೆ ಕರ್ಕೊಂಡು ಹೋದ್ರು. ನ್ಯಾಯಮೂರ್ತಿಗಳು 14 ದಿನ ಜೈಲಿಗೂ ಕಳಿಸಿದ್ರು. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಜೈಲಿಗೆ ಹೋಗಿ 6 ಗಂಟೆಯೊಳಗೆ ಮೆಗಾ ಡ್ರಾಮಾ. ನಿನ್ನೆ ರಾತ್ರಿ ಸ್ವಾಮೀಜಿ ಬಂಧಿಸಿದಾಗ್ಲೂ ನಡ್ಕೊಂಡೇ ಬಂದ್ರು. ಆಸ್ಪತ್ರೆಗೂ ನಡ್ಕೊಂಡೇ ಹೋದ್ರು. ಜೈಲಿಗೂ ನಡ್ಕೊಂಡೇ ಒಳಗೆ ಹೋದ್ರು. ಆದ್ರೆ ಬೆಳಗಾಗ್ತಿದ್ದಂತೆ ಸ್ವಾಮೀಜಿ ವೀಲ್ ಚೇರ್ ಹತ್ತಿದ್ರು. ಆಮೇಲೆ ಆಂಬ್ಯುಲೆನ್ಸ್ನಲ್ಲಿ ಸ್ಟ್ರೆಚರ್ನಲ್ಲಿ ಮಲಗಿದ್ರು. ಜನ ಅಂದುಕೊಂಡಂತೆ ಸ್ವಾಮೀಜಿ ಅವರ ಆರೋಗ್ಯ ಹದಗೆಟ್ಟಿತ್ತು. ದೊಡ್ಡ ದೊಡ್ಡವರ ಕೇಸ್ನಲ್ಲಿ ಅನಾರೋಗ್ಯ ಆಸ್ಪತ್ರೆ ಸೇರೋ ಪ್ರಕ್ರಿಯೆಗಳು ಪೊಲೀಸರ ನೆರಳಲ್ಲೇ ನಡೀತು. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವಾಮೀಜಿಗೆ ಹೃದಯಕ್ಕೆ ನೋವಾಗಿದ್ದು ಎದ್ದು ಓಡಾಡಕ್ಕಾಗ್ತಿಲ್ಲ ಅನ್ನೋ ಮಟ್ಟಿಗೆ. ಜೈಲು ಸೇರಿದ 6 ಗಂಟೆಯೊಳಗೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ದೃಢಪಟ್ಟಿದೆ. ಹಂಗಾಗಿ ಅವರಿಗೆ ಹೆಚ್ಚಿನ ಒಂದು ಇವ್ಯಾಲ್ಯೂಯೇಷನ್ ಬೇಕಾಗಿದೆ. ಹಂಗಾಗಿ ಅವ್ರನ್ನ ಬೈಯರ್ ಸೆಂಟರ್ಗೆ ಅವ್ರನ್ನ ಶಿಫ್ಟ್ ಮಾಡೋಕ್ಕೆ ಅವರು ನಮಗೆ ಇದು ಮಾಡಿದ್ದಾರೆ. ಅದ್ರ ಪ್ರಕಾರ ಶಿಫ್ಟ್ ಮಾಡೋಕ್ಕೆ ಪ್ರಯತ್ನ. ಕೋರ್ಟ್ಗೂ ಗೊತ್ತಿಲ್ಲದಂತೆ ಆಸ್ಪತ್ರೆಗೆ ಶಿಫ್ಟ್. ಮಧ್ಯರಾತ್ರಿ 3 ಗಂಟೆಗೆ ಜೈಲು ಸೇರಿದ್ದ ಸ್ವಾಮೀಜಿ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾಸ್ಪತ್ರೆ ಐಸಿಯುನಲ್ಲಿದ್ರು. ಆಮೇಲೆ ನೋಡಿದ್ರೆ ಸ್ವಾಮೀಜಿ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕ್ಕೂ ಸಕಲ ವ್ಯವಸ್ಥೆ ರೆಡಿ ಮಾಡಿದ್ರು. ಅದು ಹೆಲಿಕಾಪ್ಟರ್ ಮೂಲಕ. ಇದ್ಯಾವ ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದಿರಲಿಲ್ಲ. ಆಸ್ಪತ್ರೆಯಲ್ಲಿರಿಸಿ ಕಸ್ಟಡಿಗೆ ಕೊಡಿ ಅಂತ ಅರ್ಜಿನೂ ಹಾಕಿದ್ರು. ಡಾಕ್ಟರ್ ಹೇಳಿದ್ದಾರೆ ಈಸ್ ಹ್ಯಾವಿಂಗ್ ಆಲ್ ಸೀರಿಯಸ್ ಡಿಸೀಸು, ಅದಕ್ಕೆ ಐಸಿಯು ಶಿಫ್ಟ್ ಮಾಡಿದ್ದಾರೆ. ಅದರದ್ದೇ ಆದ ಟ್ರೀಟ್ಮೆಂಟ್ ನಡೀತಾ ಇದೆ. ದಾವಣಗೆರೆಯಿಂದ ಸೆಕೆಂಡ್ ಒಪಿನಿಯನ್ ಡಾಕ್ಟರ್ ಕರೆಸ್ತಾ ಇದ್ದಾರೆ. ಅವ್ರು ಏನಾರ ದಾವಣಗೆರೆಯಿಂದ ಬಂದು ಬೆಂಗಳೂರು ಶಿಫ್ಟ್ ಆಗ್ಬೇಕಾದ್ರೆ ಬೆಂಗಳೂರು ಶಿಫ್ಟ್. ಕೋರ್ಟ್ನಿಂದ ಪೊಲೀಸರಿಗೆ ಕಾನೂನು ಪಾಠ. ಆಸ್ಪತ್ರೆಗೆ ಹೋಗ್ತಿದ್ದ ಸ್ವಾಮೀಜಿ ಸೀದಾ ಕೋರ್ಟ್ಗೆ. ಚಿತ್ರದುರ್ಗದ ಕೋರ್ಟ್ ಪೊಲೀಸರ ಎಲ್ಲಾ ಹೈಡ್ರಾಮಾ ಗಮನಿಸಿತು. ಪೊಲೀಸರಿಗೆ ಖಡಕ್ ಎಚ್ಚರಿಕೆ ರವಾನಿಸಿದ್ರು. ಜಡ್ಜ್ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಅರ್ಜಿ ಬಂದಿದೆ. ಈಗ ಆರೋಗ್ಯ ಸಮಸ್ಯೆ ಕಸ್ಟಡಿಗೆ ಬೇಡ ಅಂತಿದ್ದಾರೆ. ಸ್ವಾಮೀಜಿ A1 ಆಗಿದ್ದು ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಟ್ಟಿದ್ದು ಹೇಗೆ? ಬೆಳಗ್ಗೆಯಿಂದ ಎದೆನೋವು ಅಂತಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಬಂದಿದ್ರು. ಹೃದಯ ಸಂಬಂಧಿ ಸಮಸ್ಯೆ ಮೊದಲಿನಿಂದಲೂ ಇದೆಯಂತೆ. ಹೀಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲು ನಿರ್ಧರಿಸಿದ್ವಿ. ಬೆಂಗಳೂರಿಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ್ದೀರಾ? ಕೋರ್ಟ್ ಗಮನಕ್ಕೆ ತರದೆ ಹೇಗೆ ಶಿಫ್ಟ್ ಮಾಡ್ತೀರಾ? ಆರೋಪಿಯ ಮೆಡಿಕಲ್ ರಿಪೋರ್ಟ್ ಎಲ್ಲಿದೆ ಕೊಡಿ. ಹೀಗೆ ಕೋರ್ಟ್ ಪೊಲೀಸರು ಮತ್ತು ಜೈಲಿನ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಾಗ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದರೆ ನ್ಯಾಯಮೂರ್ತಿಗಳು ಯಾವುದಕ್ಕೂ ಆಸ್ಪದ ಕೊಡಲಿಲ್ಲ. ಕೊನೆಗೆ ಖಡಕ್ ಎಚ್ಚರಿಕೆ ಕೊಟ್ರು. ಆರೋಪಿಯನ್ನ ಮೊದಲು ಕೋರ್ಟ್ಗೆ ಕರೆತನ್ನಿ, ಆಮೇಲೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಬಗ್ಗೆ ಹೇಳ್ತೀವಿ. ಇವತ್ತೇ ಕೋರ್ಟ್ಗೆ ಹಾಜರುಪಡಿಸಬೇಕು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರುಪಡಿಸ್ತೀವಿ. ಆರೋಪಿ ಈಗ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೆಡಿಕಲ್ ವ್ಯವಸ್ಥೆ ಮಾಡಿಕೊಂಡು ಕೋರ್ಟ್ಗೆ ಕರೆತನ್ನಿ. ಕೋರ್ಟ್ ಕಟಕಟೆಗೆ ಆರೋಪಿ ಬರಲೇಬೇಕು. ಇವತ್ತೇ ಕರ್ಕೊಂಡು ಬರಬೇಕು. ಇದು ಕೋರ್ಟ್ ಆದೇಶ. ಹೀಗೆ ನ್ಯಾಯಮೂರ್ತಿಗಳು ಪೊಲೀಸರಿಗೆ ಸ್ವಾಮೀಜಿ ಪರ ವಕೀಲರಿಗೆ ತರಾಟೆ ತೆಗೆದುಕೊಂಡ್ಮೇಲೆ ಕೋರ್ಟ್ಗೆ ಕರ್ಕೊಂಡು ಬಂದ್ರು. ಆದ್ರೆ ಆಂಬ್ಯುಲೆನ್ಸ್ನಲ್ಲ, ಬದಲಿಗೆ ಪೊಲೀಸ್ ವ್ಯಾನ್ನಲ್ಲಿ. ಕೋರ್ಟ್ ಕಟಕಟೆಗೆ ಬಂದ ಸ್ವಾಮೀಜಿಯನ್ನ ಕೊನೆಗೆ ವಿಚಾರಣೆ ನಡೆಸಿ ಸೆಪ್ಟೆಂಬರ್ 5ರವರೆಗೆ ಪೊಲೀಸ್ ಕಸ್ಟಡಿಗೆ ನ್ಯಾಯಮೂರ್ತಿಗಳು ಒಪ್ಪಿಸಿದ್ರು. ಸೆಪ್ಟೆಂಬರ್ 5ರವರೆಗೆ ಆರೋಪಿ ಪೊಲೀಸ್ ಕಸ್ಟಡಿಗೆ. ಪೊಲೀಸ್ ಕಸ್ಟಡಿಯಲ್ಲೇ ಮೆಡಿಕಲ್ ವ್ಯವಸ್ಥೆ ಒದಗಿಸಿ. ಕೋರ್ಟ್ ಗಮನಕ್ಕೆ ತರದೆ ನೀವೇ ನಿರ್ಧಾರ ಮಾಡಬೇಡಿ. ಹೀಗೆ ಸ್ವಾಮೀಜಿ ಕೇಸ್ನಲ್ಲಿ ಇವತ್ತು ನಡೆದ ಡ್ರಾಮಾ, ಹೈಡ್ರಾಮಾ, ಮೆಗಾ ಡ್ರಾಮಾಗಳಿಗೆ ಕೋರ್ಟ್ ಕಾನೂನಿನ ಬೇಲಿ ಹಾಕ್ತು. ಇದಾದ್ಮೇಲೆ ಸ್ವಾಮೀಜಿಯನ್ನ ಪೊಲೀಸರು ಜಿಲ್ಲಾಸ್ಪತ್ರೆಗೆ ವಾಪಸ್ ಕರ್ಕೊಂಡು ಬಂದ್ರು. ಈ ಮಧ್ಯೆ ಸ್ವಾಮೀಜಿ ಬಂಧನ ಖಂಡಿಸಿ ಭಕ್ತನೊಬ್ಬ ಪೆಟ್ರೋಲ್ ಸುರ್ಕೊಂಡು ಡ್ರಾಮಾನು ಮಾಡಿದ. ಇನ್ನೊಂದು ಕಡೆ ಸ್ವಾಮೀಜಿ ವಿರುದ್ಧ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ನಡೆಯಿತು. ಮುರುಘಾ ಸ್ವಾಮೀಜಿಗೆ ಮತ್ತೊಂದು ಅರೆಸ್ಟ್ ವಾರೆಂಟ್. ಮುರುಘಾ ಮಠದ ವ್ಯಾಪ್ತಿಯಲ್ಲಿರೋ ಬೆಂಗಳೂರಿನ ತಿಪ್ಪಾಶೆಟ್ಟಿ ಮಠದ ಆಸ್ತಿ ಮಾರಾಟದಲ್ಲಿ ವಂಚನೆ ಆಗಿದೆ. ಪಂಚಾಕ್ಷರಿ ಅನ್ನೋರ ದೂರಿನ ಮೇರೆಗೆ ಇವತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಕೋರ್ಟ್ ಸ್ವಾಮೀಜಿಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದೆ.
ವಾರ್ಡನ್ ರಶ್ಮಿ 14 ದಿನ ನ್ಯಾಯಾಂಗ ಬಂಧನ. ಈ ಮಧ್ಯೆ ಎರಡನೇ ಆರೋಪಿ ರಶ್ಮಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಆಕೆಗೆ 14 ದಿನ ನ್ಯಾಯಾಂಗ ಬಂಧನ ಆಗಿದೆ. ಒಟ್ನಲ್ಲಿ ಸಮಾಜದಲ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದಕ್ಕೆ ಇವತ್ತು ಮುರುಘಾ ಸ್ವಾಮೀಜಿ ಕೇಸ್ ಸಾಕ್ಷಿಯಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಭಾವಿಗಳು ಪ್ರಖ್ಯಾತರ ವಿರುದ್ಧ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಅದರ ನಂತರ ಆಗುವಂತ ಕಾನೂನು ಪ್ರಕ್ರಿಯೆಗಳು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತವೆ. ಯಾಕೆಂದ್ರೆ ಪ್ರಭಾವಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಇದೆಯಾ ಅನ್ನುವಂಥ ಅನುಮಾನಗಳನ್ನ ಮೂಡಿಸುವಂಥದ್ದು. ಅದು ಈ ಕೇಸ್ನಲ್ಲೂ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿನೇ ನಾವು ಹೇಳ್ತಾ ಇದ್ವಿ, ವಿವಾದದಿಂದ ವಿಶ್ವಾಸ, ಯಾವಾಗ ವಿಶ್ವಾಸ ಮೂಡಿಸೋದು ಅಂತ. ಕಾನೂನು ಬಗ್ಗೆ ವಿಶ್ವಾಸ ಮೂಡಲಿಕ್ಕೆ ಏನ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಇರುವಂಥದ್ದು ಜನಸಾಮಾನ್ಯರಲ್ಲಿ. ಮೇನ್ ಆಗಿ ಎಲ್ಲರೂ ಕೂಡ ತಮ್ಮ ನಿಷ್ಠೆಯನ್ನ ತೋರಿಸಬೇಕಾಗಿದೆ. ವಿಶ್ವಾಸ ಮೂಡಿಸ್ಲಿಕ್ಕೆ ಪೊಲೀಸು, ಕೋರ್ಟ್ ಪಾತ್ರವೇನು? ಕೋರ್ಟ್ ಏನೋ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದೆ, ಆದ್ರೆ ಪೊಲೀಸರು ನಡ್ಕೊಳ್ಳುವಂತ ರೀತಿ ಸಾಕಷ್ಟು ಸಂಶಯಗಳನ್ನ ಮೂಡಿಸ್ತಾ ಇದೆ. ಸಮಾಜಕ್ಕೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆನೆ ಹೋಗ್ಬಿಡ್ತಾ. ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಇಲ್ಲಿ ಪೊಲೀಸರು ಅವ್ರು ನಡ್ಕೊಳ್ತಾ ಇರುವಂತ ರೀತಿ ಎಲ್ಲೋ ಒಂದ್ ಕಡೆ ಅನುಮಾನಗಳನ್ನ ಮೂಡಿಸ್ತಾ ಇರುವಂತದ್ದು. ಜನಪ್ರತಿನಿಧಿಗಳು ಕೂಡ ನಡ್ಕೊಳ್ತಾ ಇರುವಂತ ನೀತಿ ಸಾಕಷ್ಟು ಅವಿಶ್ವಾಸವನ್ನ ಮೂಡಿಸ್ತಾ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾಕಿ ತನಿಖೆಯನ್ನ ಬದಲಾಯಿಸಿ ಸಿಐಡಿ ಅಥವಾ ಸಿಬಿಐ ತನಿಖೆ ಆಗ್ಬೇಕಾ? ಯಾಕೆಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಇವತ್ತಿನ ಒಂದು ಕಾನೂನು ಪ್ರಕ್ರಿಯೆ ಇದೆಯಲ್ಲ, ಪೊಲೀಸರು ನಡೆಸ್ತಾ ಇರುವಂತ ತನಿಖೆ ಸಾಕಷ್ಟು ಒಂದು ಅನುಮಾನಗಳ ಜೊತೆಗೆ ಸಿಐಡಿ ಸಿಬಿಐ ಬಂದ್ರೇನೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಕೋರ್ಟ್ ಕಣ್ಗಾವಲಿನಲ್ಲಿ ತನಿಖೆ ಆದ್ರೇನೆ ನ್ಯಾಯ ಸಿಗೋದಾ? ಕೋರ್ಟ್ ಕಣ್ಗಾವಲಿನಲ್ಲಿ ತನಿಖೆ ಅಂದ್ರೆ ನ್ಯಾಯಾಂಗ ತನಿಖೆ ಆದ್ರೆ ಮಾತ್ರನ ಇಂಥ ಪ್ರಕರಣದಲ್ಲಿ ನ್ಯಾಯ ಸಿಗೋದು ಅನ್ನುವಂಥ ಪ್ರಶ್ನೆ. ಸರ್ಕಾರ ಪೊಲೀಸ್ ವ್ಯವಸ್ಥೆ ಮೀರಿದಂತ ನಿರ್ಧಾರ ಸರಿನಾ ಅನ್ನುವಂಥ ಪ್ರಶ್ನೆ ಇದೆ. ಸಮಾಜದ ಒತ್ತಡ ಪ್ರಭಾವಕ್ಕೆ ಮಣಿದ್ರೆ ಹೇಗೆ? ಯಾಕೆಂದ್ರೆ ಪ್ರಭಾವಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬರೀ ಪ್ರಭಾವ ಹೊಂದಿರುವಂತವರ ಮೇಲೆ ಸಪೋರ್ಟ್ ಅನ್ನ ಮಾಡ್ತಾ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ. ಕೇಸ್ನಲ್ಲಿ ಯಾವ್ಯಾವ ಒತ್ತಡಗಳು ಕೆಲಸವನ್ನ ಮಾಡ್ತಾ ಇದೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಪ್ರತಿದಿನ ನಾವು ಕೂಡ ತೋರಿಸ್ತಾನೆ ಇದೀವಿ. ಕಸ್ಟಡಿ, ಜೈಲು ಅನ್ನುತ್ತಲೇ ಗಣ್ಯರ ಒಂದು ಅನಾರೋಗ್ಯ ಕಾಣಿಸುವಂತದನ್ನ ಗಮನಿಸ್ತಾ ಇದ್ದೀರಾ. ಯಾರ ಮೇಲೆ ಆರೋಪ ಬಂದಿರುತ್ತೆ ಅವರು ಸೀದಾ ಆಸ್ಪತ್ರೆಗೆ ಹೋಗೋದು, ಅದಾದ್ಮೇಲೆ ನೆಕ್ಸ್ಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತ ಪ್ರಕ್ರಿಯೆಗಳು ಪ್ರತಿಯೊಂದು ಪ್ರಭಾವಿತರ ಒಂದು ಕೇಸ್ಗಳಲ್ಲೂ ಕೂಡ ಗಮನಿಸಿದ್ದೀರಾ. ಬಂಧನ ಅನ್ನುತ್ತಲೇ ಆಸ್ಪತ್ರೆಗೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಇವರು? ಯಾಕೆಂದ್ರೆ ಬೇರೆಯವರು ಏನಾದ್ರೂ ಇದೇ ರೀತಿಯಾಗಿ ನಮಗೆ ಆ ನೋವು, ಈ ನೋವು, ಹಾರ್ಟ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿದ್ರೆ ಅದನ್ನೆಲ್ಲ ನೋಡಲ್ಲ, ಒಪ್ಪಲ್ಲ. ಬಟ್ ಇವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆದಂತ ಸಂದರ್ಭದಲ್ಲಿ ಅದೇ ದೊಡ್ಡ ವಿಚಾರ ಆಗ್ಬಿಡುತ್ತೆ. ಧರ್ಮ ಸಂಕಟದಲ್ಲಿ ಪೊಲೀಸರು ಗೆಲ್ಲೋದು ಯಾರು ಅನ್ನುವಂತ ಪ್ರಶ್ನೆ ಇದೆ. ಇನ್ನ ಅಟ್ ಪ್ರೆಸೆಂಟ್ ಈಗ ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾರೆ. ಚಿತ್ರದುರ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಈ ಕ್ಷಣಕ್ಕೆ ಏನಾಗ್ತಾ ಇದೆ, ಏನೇನೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು? ಪೃಥ್ವಿ, ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತಹ ಡ್ರಾಮಾಗಳು, ಹೈ ಡ್ರಾಮಾಗಳು ಎಲ್ಲವೂ ಕೂಡ ಅಷ್ಟೇ ನಡೆದೋಯ್ತು. ಆದ್ರೂ ಕೂಡ ಅಷ್ಟೇ ಕೊನೆಗೆ ಈಗ ಏನು ಆರೋಪಿ ಇದ್ದಾರೆ ಮುರುಘಾ ಶ್ರೀಗಳು, ಈಗ ಮುರುಘಾ ಶ್ರೀಗಳನ್ನ ನೇರವಾಗಿ ಕರ್ಕೊಂಡು ಬಂದ್ಬಿಟ್ಟು DYSP ಕಚೇರಿಯಲ್ಲಿ ಇರಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈಗ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದು ಕೂಡ ಅಷ್ಟೇ ಮಾಧ್ಯಮದವ್ರನ್ನ ಸುಮಾರು 500 ಮೀಟರ್ನಷ್ಟು ದೂರದಲ್ಲಿ ಇರಿಸಿರುವಂತಹದ್ದು. ಸದ್ಯಕ್ಕೆ DYSP ಕಚೇರಿಯ ಒಳಭಾಗದಲ್ಲಿ ಈಗ ಆರೋಪಿ ಇದ್ದಾರೆ. ಅವರನ್ನು ಕೂಡ ಅಷ್ಟೇ ಬಹುತೇಕ ಇವತ್ತು ರಾತ್ರಿ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಅಂದ್ರೆ ತೀರಾ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಿಗ್ಗೆಯಿಂದ ಪಾಪ ಅವರು ಕೂಡ ಅಷ್ಟೇ ದಣದೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸುವಂತಹದ್ದು ಬಹುತೇಕ ಡೌಟು. ನಾಳೆ ಬೆಳಿಗ್ಗೆ ಇಂದ ವಿಚಾರಣೆ ಕೂಡ ಅಷ್ಟೇ ಆರಂಭವಾಗುತ್ತೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನೀವು ರಾತ್ರಿಯಲ್ಲಿ ಕೂಡ ಅಷ್ಟೇ ಒಂದಷ್ಟು ಜನ ಇಲ್ಲಿ ಬರ್ಬೋದು, ಪ್ರತಿಭಟನೆ ಮಾಡ್ಬೋದು, ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಕೊಂಡಿದ್ದಾರೆ ಅಂದ್ರೆ ಯಾವೊಬ್ಬ ವ್ಯಕ್ತಿ ಕೂಡ ಅಷ್ಟೇ ಒಳಗೆ ಹೋಗೋಕ್ಕಾಗಲ್ಲ, ಆ ರೀತಿಯಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 500 ಮೀಟರ್ ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಝೂಮ್ ಆಗಿ ತೋರಿಸ್ತಾರೆ. DYSPಯ ಕಚೇರಿ ಅದು. ಆ ಒಂದು ಕಚೇರಿಯಲ್ಲಿ ಈಗ ಮುರುಘಾ ಶರಣರನ್ನ ಇರಿಸಿರುವಂತಹದ್ದು. ನೀವೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರೆ DYSPಯ ಕಚೇರಿಯ ಮುಂದೆಯೂ ಕೂಡ ಅಷ್ಟೇ ಒಂದು KSRPಯ ವ್ಯಾನನ್ನು ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಪೊಲೀಸ್ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಯಾರೊಬ್ಬರಿಗೂ ಕೂಡ ಅಷ್ಟೇ ಈ ಒಂದು ರೋಡ್ಗೆ ಎಂಟ್ರಿಯನ್ನು ಕೊಡ್ತಿಲ್ಲ. ಆ ಒಂದು ರೋಡ್ ಉದ್ದಕ್ಕೂ ಕೂಡ ಅಷ್ಟೇ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡ್ಕೊಂಡಿರುವಂತಹದ್ದು. ಸದ್ಯಕ್ಕೆ ಈ ರೀತಿಯಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನ ಸದ್ಯಕ್ಕೆ DYSP ಕಚೇರಿಯ ಮುಂಭಾಗದಲ್ಲಿದ್ದು, ಬಹುತೇಕ ನಾಳೆ ಬೆಳಿಗ್ಗೆಯಿಂದ ಶ್ರೀಗಳನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಬೇಕು, ಏನೆಲ್ಲ ತನಿಖೆ ಬೇಕು, ಆ ಒಂದು ತನಿಖೆ ಕೂಡ ಅಷ್ಟೇ ನಾಳೆ ಬೆಳಿಗ್ಗೆಯಿಂದ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ಅಪ್ಡೇಟ್ ಏನಾಗ್ತಾ ಇದೆ ಅಂತ. ಇನ್ನ ಮುರುಘಾ ಮಠದಲ್ಲಿನ ದೌರ್ಜನ್ಯದ ಬಗ್ಗೆ ಮಾತನಾಡಿದ ಪಕ್ಷದ ನಾಯಕರ ಬಗ್ಗೆ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ.
ಕಾಂಗ್ರೆಸ್ ದಲಿತ ಬಾಲಕಿಯರ ಪರ ನಿಲ್ಲಬೇಕು, ನೊಂದವರನ್ನ ರಕ್ಷಿಸುವಂತದ್ದೇ ಕಾಂಗ್ರೆಸ್ನ ಸಿದ್ಧಾಂತ ಅಂತ ಹೇಳಿದ್ರು. ಈ ಓಟಿಗಾಗಿ ಓಟಿಗೂ ಇದು ಧರ್ಮವೇ ಮೊದಲಾದ್ರೆ ಸಂವಿಧಾನ ಯಾಕೆ ಇರಬೇಕು? ಧರ್ಮ ಯಾವುದೇ ಒಂದು ಧರ್ಮ ಆಗಲಿ, ಯಾವುದೇ ಧರ್ಮದ ಹೆಸರಿನಲ್ಲಿ ಇವತ್ತು ಸಂವಿಧಾನವನ್ನ ಅಥವಾ ಕಾನೂನನ್ನು ತುಳಿಯತಕ್ಕಂತ ಒಂದು ಪ್ರಮೇಯ ಇವತ್ತು ಈ ಕೇಸ್ನಲ್ಲಿ ಆಗ್ತಾ ಇದೆ. ಈಗ ಇಷ್ಟು ಪಕ್ಷದಲ್ಲಿ ಇಷ್ಟು ದಲಿತ ಮುಖಂಡರಿದ್ದಾರಲ್ಲ, ಅವರಿಂದ ಒಂದು ಶಬ್ದ ಇದರ ಬಗ್ಗೆ ಪ್ರತಿಭಟನೆ ಬರಲಿಲ್ಲ, ಅವರ ರಕ್ಷಣೆಗೆ ಹೋಗಿಲ್ಲ. ಈ ಓಟಿಗಾಗಿ ಓಟಿಗೂ ಇದು ಧರ್ಮವೇ ಮೊದಲಾದ್ರೆ ಸಂವಿಧಾನ ಯಾಕೆ ಇರಬೇಕು? ಧರ್ಮ ಯಾವ ಭ್ರಷ್ಟಾಚಾರದ ಸೋಂಕು ಅಂಟಿಸಿಕೊಂಡಿದ್ದಂತ ಬಿಜೆಪಿಗೆ ಮೋದಿ ಬೂಸ್ಟರ್ ಡೋಸ್ ಅನ್ನ ಕೊಟ್ಟಿದ್ದಾರೆ. ಸ್ವಪಕ್ಷದ ಸಿಟ್ಟಿಗೆ ಸಿಲುಕಿದ್ದಂತ ಬಿಜೆಪಿ ಮೋದಿ ಮೆಡಿಸನ್ ಹಾಕಿದ್ದಾರೆ. ಇವತ್ತು ರಾಜ್ಯಕ್ಕೆ ಬಂದಿದ್ದಂತ ಮೋದಿ ನೆಕ್ಸ್ಟ್ ಪ್ರತಿ ತಿಂಗಳು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸ್ಟೋರಿ ನೋಡಿ ಏನೇನೆಲ್ಲ ಆಯ್ತು ಅಂತ ಗೊತ್ತಾಗುತ್ತೆ. ಈಗ ವೇದಿಕೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ. और अब यहां बेंगलुरु में 3,700 करोड़ रुपए से अधिक के प्रोजेक्ट का लोकार्पण, शिलान्यास और भूमि पूजन हुआ है. ಕರ್ನಾಟಕ ಚುನಾವಣೆಗೆ ಮೋದಿ ರಣಕಹಳೆ, ಗಿಫ್ಟ್ ಕೊಟ್ಟು ಕರುನಾಡು ಜಪ ಮಾಡಿದ ನಮೋ. ಮುಂದಿನ ಏಪ್ರಿಲ್ಗೆ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯುವಂತದ್ದು ಪಕ್ಕ. ಇನ್ನು ಮುಂದೆ ಚುನಾವಣಾ ರ್ಯಾಲಿಗಳು ಮತ ಭೇಟಿಗಳು ಆರಂಭವಾಗಲಿದೆ. ಇವತ್ತು ಅದೇ ಕಾರಣಕ್ಕೆ ಕರ್ನಾಟಕಕ್ಕೆ ಬಂದ ಪ್ರಧಾನಿ ಮೋದಿಗೆ ಮಡಿಕೇರಿ ಪೇಟವನ್ನ ತೊಡಿಸಿ, ಮೈಸೂರು ರೇಷ್ಮೆ ಶಾಲನ್ನ ಹೊದಿಸಿ, ಕರಾವಳಿಯ ಮಲ್ಲಿಗೆ ಹಾರವನ್ನ ಹಾಕಿ ಸ್ವಾಗತಿಸಲಾಯಿತು. ಪ್ರಧಾನಿ ಮೋದಿ ಕೂಡ ಕರ್ನಾಟಕಕ್ಕೆ 4,000 ಕೋಟಿಯ ಭರಪೂರ ಗಿಫ್ಟ್ ಅನ್ನ ಕೊಟ್ಟರು. ಕನ್ನಡಿಗರು ಕರ್ನಾಟಕವನ್ನ ಹಾಡಿ ಹೋಗಲಿದ್ರು. ಮಾತಿನುದ್ದಕ್ಕೂ ಕರ್ನಾಟಕ 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 ಅಂತಾನೆ ಅಭಿವೃದ್ಧಿ ಜಪವನ್ನ ಮಾಡಿ ರಾಜ್ಯದಲ್ಲಿ ಬಿಜೆಪಿಗೆ ಕವಿದಿದ್ದಂತ ಕಾರ್ಮೋಡ ಕಳಚುವಂತ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಸಾಕ್ಷಿ ಇವತ್ತಿನ ಮೋದಿ ಮಾತು. ಕರ್ನಾಟಕದಲ್ಲಿ ಉದ್ಯೋಗಾವಕಾಶ, ಉದ್ದಿಮೆಗೆ ಬಲ. इन प्रोजेक्ट से कर्नाटका में व्यापार, कारोबार को, उद्योग को और ताकत मिलेगी. ईज ऑफ डूइंग बिजनेस को बल मिलेगा. ಕರ್ನಾಟಕದ ರೈತರು ಮೀನುಗಾರರಿಗೆ ಶಕ್ತಿ. वन डिस्ट्रिक्ट वन प्रोडक्ट के तहत विकसित किए जा रहे कर्नाटका के किसानों और मछुआरों के उत्पादों को अंतर्राष्ट्रीय बाजारों तक पहुंचाना और आसान होगा. ಕರ್ನಾಟಕದ ಹೈವೇಗಾಗಿ 70,000 ಕೋಟಿ. कर्नाटका में सिर्फ नेशनल हाईवे के क्षेत्र में ही पिछले 8 वर्षों में लगभग 70,000 करोड़ रुपए के प्रोजेक्ट पर काम हुआ है. ಕರ್ನಾಟಕದ ಬಡವರಿಗೆ 8 ಲಕ್ಷ ಮನೆ. देश में गरीबों के लिए 3 करोड़ से अधिक घर बनाए गए हैं. कर्नाटका में भी गरीबों के लिए 8 लाख से ज्यादा पक्के घरों के लिए स्वीकृति दी गई है. ಹಬ್ಬಕ್ಕ ಚನ್ನ ಭೈರಾದೇವಿ ನೆನೆದ ಮೋದಿ. आज जब देश आजादी का अमृत महोत्सव मना रहा है तो मैं रानी अब्बक्का और रानी चैन भैरा देवी उनको भी याद करना चाहूंगा. भारत की धरती को, भारत के कारोबार को गुलामी से बचाने के लिए उनका संघर्ष अभूतपूर्व था. आज निर्यात के क्षेत्र में आगे बढ़ रहे भारत के लिए ये वीर महिलाएं बहुत बड़ी प्रेरणा स्रोत है. ಯಾರಾಗ್ತಾರೆ ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷ? ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಧಿಕಾರಾವಧಿ ಮುಗಿದಿದೆ. ಅದೇ ವಿಚಾರ ಮೋದಿ ಬಂದಾಗಲೂ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಮೋದಿ ಹೊರಡುವ ಮುನ್ನ ಇದೇ ವಿಚಾರದ ಬಗ್ಗೆ ಚರ್ಚಿಸಿದ್ರಂತೆ. ಚುನಾವಣೆ ಸಿದ್ಧತೆ ಕಾರ್ಯತಂತ್ರಗಳ ಬಗ್ಗೆ ವರದಿಯನ್ನ ಕೇಳಿದ್ರಂತೆ. ಸರ್ಕಾರ ಮಂತ್ರಿಗಳು ಚುರುಕಾಗಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ರಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಮಳೆ ನಿಂತಿದೆ ಅಂತ ಬಿಬಿಎಂಪಿ ನಿದ್ರೆ ಮಾಡ್ತಾ ಇದೆ.
ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಮಳೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಎಲ್ಲೆಲ್ಲಿ ವರ್ಣನ ಹುಚ್ಚಾಟ ಮೆರಿತಾ ಇರುವಂತದ್ದು ಬನ್ನಿ ನೋಡ್ಕೊಳ್ಳೋಣ. ಮಳೆ ಕಮ್ಮಿ ಅಂತ ನಿದ್ದೆಗೆ ಜಾರಿದ ಬಿಬಿಎಂಪಿ. ಬೆಂಗಳೂರಿನ ಬೆಳ್ಳಂದೂರು ಮಾರತಹಳ್ಳಿ ರೈನ್ಬೋ ಲೇಔಟ್ ಸುತ್ತಮುತ್ತ ಮಳೆ ನೀರು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ನೀರು ಸ್ವಲ್ಪ ಖಾಲಿಯಾಗ್ತಾ ಇದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ. ಮತ್ತೆ ಮಳೆ ಬಂದ್ರೆ ಸಮಸ್ಯೆ ಆಗದಂತೆ ಮಾಡಬೇಕಾದ ಕೆಲಸವನ್ನೇ ಮರೆತು ತೆಪ್ಪಗಾಗಿದ್ದಾರೆ. ಗದಗ್ನಲ್ಲಿ 30 ಮನೆಗಳು ಜಲಾವೃತ. ಬೆಂಗಳೂರಿನ ಕತೆ ಒಂದ್ ಕಡೆಯಾದ್ರೆ ಗದಗ್ನ ಮುಂಡರ್ಗಿ ತಾಲೂಕಿನ ನಾಗರಹಳ್ಳಿಯಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ನೀರನ್ನ ಹೊರ ಹಾಕೋಕೆ ಜನ ಪರದಾಟ ಪಟ್ರು. ಇನ್ನೊಂದ್ ಕಡೆ ಗದಗ ನಗರದ ದೋಬಿ ಘಾಟ್ ಬಳಿಯ ಹಳ್ಳದಲ್ಲಿ ಬೈಕ್ ಸವಾರ ಹುಚ್ಚಾಟ ಮಾಡಿದ್ದಾನೆ. ನೀರಿನಲ್ಲಿ ಸಿಲುಕಿಕೊಂಡ ಪುಣ್ಯಾತ್ಮನನ್ನ ಜೆಸಿಬಿ ಮೂಲಕ ರಕ್ಷಣೆ ಮಾಡಲಾಯಿತು. ಶಿವಮೊಗ್ಗದಲ್ಲಿ ಗೋಡೆ ಕುಸಿದು 3 ಗಾಯ. ಶಿವಮೊಗ್ಗದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಮನೆ ಗೋಡೆ ಕುಸಿದು 3 ಗಾಯ ಆಗಿದೆ. ಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾಮನಗದ್ದೆಯ ನಾರಾಯಣಪ್ಪ ಅನ್ನೋರ್ಗೆ ಸೇರಿದ ಮನೆ ಹಾಳಾಗಿದೆ. ಮಡಿಕೇರಿ ರೈಸ್ ಮಿಲ್ ಜಲಾವೃತ. ಮಡಿಕೇರಿ ನಗರದ ವಿನಾಯಕ ರೈಸ್ ಮಿಲ್ಗೆ ನೀರು ನುಗ್ಗಿದೆ. 2,000 ಮೂಟೆ ಭತ್ತ ನೆನೆದು 10 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಇದರ ಜೊತೆಗೆ ರೈಸ್ ಮಿಲ್ ಮಿಷನ್ಗಳಿಗೂ ನೀರು ನುಗ್ಗಿ ಹಾಳಾಗಿದೆ. ಇನ್ನು ಮಡಿಕೇರಿಯ 10ಕ್ಕೂ ಹೆಚ್ಚು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಇವತ್ತು ನಗರಸಭೆಯವರು ಬಂದು ನೀರು ಹರಿಯೋಕೆ ವ್ಯವಸ್ಥೆ ಮಾಡಿದ್ರು. ರಾಮನಗರದಲ್ಲಿ ಸಂತ್ರಸ್ತರಿಗೆ ನೆರವು. ರಾಮನಗರದಲ್ಲಿ ಮಳೆ ನೀರು ನುಗ್ಗಿ ಹಾನಿಗೊಳಗಾದ ಪ್ರದೇಶಗಳಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಅರ್ಕೇಶ್ವರ ಕಾಲೋನಿ ಸಂತ್ರಸ್ತರಿಗೆ ಇಸ್ಕಾನ್ ಸಂಸ್ಥೆ ಜೊತೆಗೂಡಿ ಫುಡ್ ಕಿಟ್, ಬಟ್ಟೆ ವಿತರಿಸಿದರು. ಧಾರವಾಡದಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ತಡಹಾಳ ಗ್ರಾಮದ ಬೆಣ್ಣೆಹಳ್ಳದಲ್ಲಿ ಬೈಕ್ ಸಮೇತ 2 ಕೊಚ್ಚಿ ಹೋದ್ರು. ತಡಹಾಳ ಗ್ರಾಮದ 35 ವರ್ಷದ ಸದಾನಂದ ಪೂಜಾರ ನೀರು ಪಾಲಾದ್ರೆ ಜೊತೆಗಿದ್ದ ಶರಣಯ್ಯ ಹಿರೇಮಠ್ ಬಚಾವಾಗಿದ್ದು ರಕ್ಷಣಾ ತಂಡಗಳು ಹುಡುಕಾಟ ನಡೆಸ್ತಾ ಇವೆ. ಮಹಾರಾಷ್ಟ್ರ ಮಳೆ ತಂದ ಆತಂಕ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭೀಕರ ಮಳೆಯಾಗ್ತಾ ಇದೆ. ದೇವಸ್ಥಾನಗಳು, ರಸ್ತೆಗಳೆಲ್ಲ ಮುಳುಗಿ ಹೋಗಿವೆ. ಇನ್ನು 3-4 ದಿನ ಮಳೆ ಹೀಗೆ ಮುಂದುವರೆದರೆ ಡ್ಯಾಂಗಳು ಭರ್ತಿಯಾಗಿ ನೀರು ಹೊರಬಿಡ್ತಾರೆ. ಇದರಿಂದ ಉತ್ತರ ಕರ್ನಾಟಕಕ್ಕೂ ಕಂಟಕ ಆಗೋ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದ ಕಡಲು ಕಾಯುವ ಸೇನಾಧಿಪತಿ, ಭಾರತೀಯ ನೌಕಾಪಡೆ ಪಾಲಿನ ಗೇಮ್ ಚೇಂಜರ್, ಸಮುದ್ರದಲ್ಲಿ ತೇಲುವ ನಗರವೆಂದೇ ಖ್ಯಾತಿ ಪಡೆದ ಐಎನ್ಎಸ್ ವಿಕ್ರಾಂತ್ ಲೋಕಾರ್ಪಣೆ ಆಗಿದೆ. ಏನಿದ್ರ ವಿಶೇಷ ನೋಡ್ಕೊಳ್ಳೋಣ. ಐಎನ್ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆಯ ಬಾಹುಬಲಿ. ಸಮುದ್ರದಲ್ಲೇ ಓಡಾಡುತ್ತಾ ಶತ್ರು ರಾಷ್ಟ್ರಗಳ ಹುಟ್ಟಡಗಿಸುವ ಮಹಾಬಲ. ಶಕ್ತಿಯಲ್ಲಿ ಭೀಮನಂತೆ, ವಿಸ್ತಾರದಲ್ಲಿ ದ್ವಾರಕೆಯಂತೆ, ಕಾರ್ಯಕ್ಷಮತೆಯಲ್ಲಿ ಅರ್ಜುನನಂತೆ ವಿರೋಧಿಗಳ ಹುಟ್ಟಡಗಿಸೋ ಭೀಷ್ಮನಂತಿರುವ ಬೃಹತ್ ನೌಕೆ. ಲವಕುಶರಂತೆ ದೇಶದ ಕಡಲಿನ ಗಡಿ ಕಾಯುವ ವಿಕ್ರಾಂತ್ ಎನ್ಐಎಸ್ ಇವತ್ತು ಲೋಕಾರ್ಪಣೆಯಾಗಿದೆ. ಕೊಚ್ಚಿ ನೌಕಾನೆಲೆಯಲ್ಲಿ ಇವತ್ತು ಪ್ರಧಾನಿ ಮೋದಿ ಸ್ವದೇಶಿ ನಿರ್ಮಿತ ಐಎನ್ಎಸ್ ನೌಕೆಯನ್ನ ದೇಶಕ್ಕೆ ಸಮರ್ಪಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ನೌಕಾಪಡೆ ಮುಖ್ಯಸ್ಥರು, ಕೇರಳ ಸಿಎಂ ಸಾಕ್ಷಿಯಾದರು. $45,000 ಟನ್ ತೂಕದ ಐಎನ್ಎಸ್ ವಿಕ್ರಾಂತ್ ಭಾರತೀಯ ಸೇನೆಯ ತೇಲುವ ನಗರವೆಂದೇ ಖ್ಯಾತಿ ಪಡೆದಿದೆ. ಯಾಕಂದ್ರೆ 2 ಫುಟ್ಬಾಲ್ ಮೈದಾನದಷ್ಟು ಅಂದ್ರೆ 12,500 ಚದರ ಮೀಟರ್ ವಿಸ್ತೀರ್ಣವಿದೆ. 12 ಫೈಟರ್ ಜೆಟ್, 6 ಹೆಲಿಕಾಪ್ಟರ್ಗಳು ನಿಲ್ಲುವ ಸಾಮರ್ಥ್ಯವಿದೆ. 2,300 ಕ್ಯಾಬಿನ್ಗಳು, 1,750 ಸಿಬ್ಬಂದಿ ಕೆಲಸ ಮಾಡ್ತಾರೆ. ಮಹಿಳಾ ಸೈನಿಕರಿಗೆ ಪ್ರತ್ಯೇಕ ಕೊಠಡಿಗಳಿವೆ. 16 ಹಾಸಿಗೆಗಳ ಆಸ್ಪತ್ರೆ, ಆಪರೇಷನ್ ಥಿಯೇಟರ್, ಎಕ್ಸ್ರೇ, ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನ್, ಲ್ಯಾಬ್, ಲೈಬ್ರರಿ, ಸೈನಿಕರ ಜಿಮ್, ಅಡುಗೆ ಮನೆ ಕೂಡ ಇದೆ. ಭೂಮಿ, ಆಕಾಶ, ಸಮುದ್ರದಲ್ಲೂ ಶತ್ರುಗಳ ಹುಟ್ಟಡಗಿಸೋ ಶಕ್ತಿಶಾಲಿ ನೌಕೆ. ಕಾಂಗ್ರೆಸ್ ಯೋಜನೆ, ಮೋದಿ ಉದ್ಘಾಟನೆ. ಹಳೆ ವಿಡಿಯೋ ಹಾಕಿ ಕಾಲೆಳೆದ ಕಾಂಗ್ರೆಸ್.
2013 ಆಗಸ್ಟ್ನಲ್ಲಿ ಅಂದಿನ ರಕ್ಷಣಾ ಸಚಿವ ಎಕೆ ಆಂಟನಿ INS ವಿಕ್ರಾಂತ್ ಯೋಜನೆಗೆ ಚಾಲನೆ ಕೊಟ್ಟಿದ್ರು. ಈಗ ಮೋದಿ ಉದ್ಘಾಟಿಸಿದ್ದಾರಷ್ಟೇ ಅಂತ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿರುದ್ಧ ಕೇಜ್ರಿವಾಲ್ ಸರ್ಕಾರ ಸಮರವನ್ನ ಸಾರಿದೆ. ಗವರ್ನರ್ ವಜಾ ಮಾಡಿ ಅಂತ ಪ್ರಧಾನಿಗೂ ಪತ್ರವನ್ನ ಬರೆದಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಮೇಲೆ ಆಪ್ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾಗಿದ್ದ ಕಾಯ್ದೆ ಉಲ್ಲಂಘಿಸಿ ಮಗಳಿಗೆ ಗುತ್ತಿಗೆ ನೀಡಿದ್ದರು ಎಂದು ಎಎಪಿ ಶುಕ್ರವಾರ ಆರೋಪಿಸಿದೆ. ಇದಿಷ್ಟೇ ಅಲ್ಲ, 2016ರಲ್ಲಿ ನೋಟು ಅಮಾನ್ಯೀಕರಣ ಆದಾಗ 1400 ಕೋಟಿ ಮೌಲ್ಯದ ನೋಟುಗಳನ್ನು ಬದಲಿಸುವಂತೆ ಒತ್ತಡ ಹಾಕಿದ್ರು ಅಂತ ಆಪ್ ಆರೋಪಿಸಿದೆ. इसके डिजाइन का काम शिवांगी सक्सेना यानी विनय कुमार सक्सेना जी की सुपुत्री ने किया. ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ವಿರುದ್ಧ ತನಿಖೆ ನಡೆಸಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೂ ಅವರನ್ನ ವಜಾ ಮಾಡಬೇಕು ಅಂತಾನು ಆಮ್ ಆದ್ಮಿ ಪ್ರಧಾನಿ ಮೋದಿ ಅವರಿಗೂ ಪತ್ರ ಬರೆದಿದೆ. विनय कुमार सक्सेना जी के भ्रष्टाचार पर एक इंक्वायरी खोली जाए कि जब तक विनय कुमार सक्सेना जी पर इंक्वायरी चल रही है वो निर्दोष नहीं साबित होते हैं, तब तक उन्हें दिल्ली के लेफ्टिनेंट गवर्नर के पद से हटाया जाए. ದೆಹಲಿ ಸರ್ಕಾರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರದ್ದೇ ಹೆಚ್ಚು ಅಧಿಕಾರ. ಇದು ಆಮ್ ಆದ್ಮಿ ಸರ್ಕಾರಕ್ಕೆ ದೊಡ್ಡ ಕಂಟಕ ಆಗಿದೆ. ಇನ್ನೊಂದು ಕಡೆ ಡಿಸಿಎಂ ಸಿಸೋಡಿಯಾ ಅವರ ಮೇಲೆ ಅಬಕಾರಿ ಹಗರಣದ ಆರೋಪ ಬಂದಿದ್ದು ಸರ್ಕಾರಕ್ಕೂ ಕಂಟಕ. ಹೀಗಾಗಿನೇ ಆಮ್ ಆದ್ಮಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರನ್ನೇ ಟಾರ್ಗೆಟ್ ಮಾಡಿದೆ. ಗವರ್ನರ್ ವಿರುದ್ಧ ಕೋರ್ಟ್ಗೂ ಹೋಗಲು ಸಿದ್ಧತೆ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.